Hi guys, welcome back to my YouTube channel. After so many days, ಭಾಳ ಅಂದ್ರೆ ಭಾಳ ಡೇಸ್ ಆದ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡತ್ತೀನಿ. ಹೆಂಗೆ ಅದಿರಿ ಗೈಸ್? ಹೋಪ್ಸು ಚಲೋ ಅದಿರಿ ಅಂತ ಅನ್ಕೊಂಡಿನಿ. ಸೊ ಗೈಸ್ ಫೈನಲಿ ಮದ್ವಿದ ಒಂದು ವ್ಲಾಗ್ ಆದ್ಮ್ಯಾಗ ಒಂದು ವ್ಲಾಗ್ ಕ್ಲಿಪ್ಗಳು ಹಾಕತ್ತೀನಿ. ಸ್ವಲ್ಪ ಡೇಸ್ ವಿಡಿಯೋ ಕ್ಲಿಪ್ಸ್ ಅವೆಲ್ಲ ಸಿಗ್ಬೇಕಿತ್ತು, ನನಗೆ ಸಿಕ್ಕಿಲ್ಲ. ಅವು ಅಂದ್ರೂ ಈಗ ಎಷ್ಟು ಅದಾವ ಅಷ್ಟೆಲ್ಲ ತೊಗೊಂಡು ವೀಡಿಯೋಸ್ ಒಂದು ಮಾಡಿ ಅಪ್ಲೋಡ್ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಮೋಸ್ಟ್ ಅವೇಟೆಡ್ ವ್ಲಾಗ್ಗಳು ಚಾಲು ಅದು ನೋಡ್ರಿ. ನನಗ್ರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಅದ. ಸೊ ಗೈಸ್ ಇವತ್ತು ನೋಡ್ರಿ ಸೋನು ದೀದಿ ಹೋಗಾತಾಳ ಈವ್ನಿಂಗ್ ಹಾಲ್ಗೆ. ಅಂದ್ರೆ ಇವತ್ತು ಹೋಗಾತಾಳ, ಅಂದ್ರೆ ಹಾಲಿಗೆ ಅಡ್ವಾನ್ಸ್ ಹೋಗ್ತಾರಲ್ಲ, ಎಂಗೇಜ್ಮೆಂಟ್ ಇರ್ತದೆ ಇವತ್ತು. ಸೊ ಈ ಡೇರೆ ಭಾಳ ಅಂದ್ರೆ ಎಲ್ಲರೂ ಎಮೋಷ್ನಲ್ ಆದ್ರೆ. ಎಲ್ಲ ಹೆಣ್ಮಕ್ಳ ಲೈಫ್ನಾಗ ಭಾಳ ಅಂದ್ರೆ ಭಾಳ ಎಮೋಷ್ನಲ್, ಬಿಕಾಸ್ ಎಲ್ಲರಿಗೂ ಬಿಟ್ಟು ಹೋಗೋದಿರ್ತದಲ್ಲ, ಫುಲ್ ಎಮೋಷ್ನಲ್. ಹುಟ್ಟಿದಾಗಿಂದ ಎಲ್ಲ ಅವ್ರ ಜೊತೆ ಇದ್ದ, ಎಲ್ಲರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರುತ್ತಾನ. ಈಗೊಮ್ಮೆ ಹಸ್ಬೆಂಡ್ ಮನೆಗೆ ಹೋಗಾತ ಅಲ್ಲ ಅಂಥೇಳಿ ನಾನು ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಆಗ್ತದೆ. ಯಾರೇ ಇರಲಿ ಆಬ್ವಿಯಸ್ಲಿ ಎಮೋಷ್ನಲ್ ಆಗತ್ತಾರ, ತಾನೇ ದುಃಖ ಬರ್ತದೆ ಅದು. ಸೊ ಆಂಟಿನೂ ನೋಡ್ರಿ ಎಷ್ಟೆಲ್ಲ ಅಳಾತಾರ, ನಮ್ಮ ಸೋನಿದ್ದಿ ಹೋಗಾತಾಳ ಅಂಥೇಳಿ. 2 days ಆಯ್ತು ಅಳಾತಾರ. ಆಂಟಿ ಹೋಗ್ತಾಳೆ ನಮ್ಮ ಸೋನು ಅಂಥೇಳಿ. ಸೊ ದಿದಿನ ಫೇಸ್ ನೋಡ್ರಿ ಎಷ್ಟು ಸ್ಯಾಡ್ ಆಗೋದು ಗೈಸ್. ಎಷ್ಟು ಡೇ ಇದ್ರೂ 1 day ಹೋಗಿಬೇಕಲ್ಲ, ಆ ಡೇ ಇದ್ದಿದ್ದು ಹೋಗಾತಾಳ. ಸೊ ವಿಡಿಯೋ ಕ್ಲಿಪ್ಪಿಂಗ್ ನೋಡಾತ್ರ ಎಡಿಟ್ ಮಾಡೋ ಟೈಮ್ನಾಗ ಒಳಗೆ ನನಗೆ ದುಃಖ ತಾನೇ ಆಗತ್ತದ. ನಮ್ಮ ಸೈಡ್ ಇದು ಒಂದು ಪದ್ಧತಿ ಐತಿ ಗೈಸ್. ಅವ್ರು ಹೋಗೋ ಟೈಮ್ಗೆ ಅವ್ರದ್ದು ಕಾಲದು ತೊಳೆದು ಸಕ್ರೆ ಕೊಡೋದು. ಆ ಟೈಮ್ ರೀ ಭಾಳ ಅಂದ್ರೆ ಭಾಳ ಎಮೋಷ್ನಲ್ ರೀ ಗೈಸ್. ಎಲ್ಲ ತಮ್ಮಗಳು ಮತ್ತು ಅಣ್ಣಗಳದು ಹಿಂಗೆ ಇರ್ತಾರಲ್ಲ, ಅವರೆಲ್ಲ ಹಿಂಗೆ ಮಾಡೋದಿರ್ತದ. ಇದು ಒಂದು ಪದ್ಧತಿ ಐತಿ. ನಾವು ಎಲ್ಲ ಫುಲ್ ಎಮೋಷ್ನಲ್ ಆದೀವೆಲ್ಲ, ಆಂಟಿಗಳ ಮಮ್ಮಿಗಳ ಎಲ್ಲರೂ ಎಮೋಷ್ನಲ್ ಆದರೂ ಹೋಗೋ ಟೈಮಿಗೆ ಯಾರಿದ್ರು ಆಗೈತಾರ್ರಿ ಗೈಸ್ ಎಮೋಷ್ನಲ್. ಎಲ್ಲ ಮೂಮೆಂಟ್ಗಳು ಕ್ಯಾಪ್ಚರ್ ಮಾಡಿನಿರ್ಲಿ ಅಂತ ಹೇಳಿ. ಅಂದ್ರೆ ಒಂದು ಮೂಮೆಂಟ್ ಗ್ಯಾಪ್ ಆಯ್ತಂದ್ರೆ ಎಲ್ಲ ಮೆಮೊರೇಬಲ್, ಲೈಫ್ ಟೈಮ್ ಮೆಮೊರೇಬಲ್ ಆಗಿರ್ತಾವೆ, ಎಲ್ಲ ಗೊತ್ತಾಗ್ತಾವೆ ಏನೇನಂತ ಹೇಳಿ. ಸೊ ಅದಕ್ಕೆ ಎಲ್ಲ ಕ್ಯಾಪ್ಚರ್ ಮಾಡೀನಿ. ಎಷ್ಟೆಲ್ಲ ಸಾಧ್ಯ ಆಗ್ತೈತೆ ಅಷ್ಟು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್ ನೋಡ್ರಿ ಎಲ್ಲ ಮೂಮೆಂಟ್ಸ್ ಮುಗಿದು ಮನೆ ಕಡೆದೆಲ್ಲ ಮುಗೀತ. ದೆನ್ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಎಲ್ಲಿ ಹಾಲಿಗೆ ಹೋಗೋದೈತಿ. ಈಗ ಅಲ್ಲಿ ಹೋಗಿದ್ದಾದ್ಮ್ಯಾಗ ಸಿಗ್ತೇನೆ. ಸೊ ನಮ್ಮ ಬ್ರೈಡ್ ಮಿಡಲ್ ಕೂತಾಳ, ಅಲ್ಲಿನೊಬ್ಬರು ಆಂಟಿ ಪೂಜಾ ದಿದಿ ಅವರೆಲ್ಲ ಕೂತಾರ. ಸೊ ನಾ ಲಾಸ್ಟ್ ಕುಂತೇನೆ ನೋಡ್ರಿ ಗೈಸ್, ಡಿಕ್ಕಿಯಾಗಿ ಹೋಗಿ. ನಾನು ಅಡ್ವಾನ್ಸ್ ಬ್ರೈಡ್ ಜೊತೆನೇ ಹೋಗಿದ್ದೆ ಗೈಸ್. ನೀವು ಅಂತಿರ್ಬೇಕು ಸಡನ್ನಾಗಿ ಇವ್ರು ಬಂದ್ರಲ್ಲಪ್ಪ ಲಾಗ್ನಾಗ ಅಂಥೇಳಿ. ತನು ದೀದಿ, ಪಿಂಕು ದೀದಿ, ಇವ್ರ ಅಮ್ಮಿ ಜೀಜು, ವಿನೋದ ಸಾಕ್ಷಿ ಅದು ಇವರು ನೋಡ್ರಿ ಗೈಸ್. ಇವ್ರು ಬೇರೆ ಒಂದು ಕಾರ್ನಾಗ ಬರತ್ತಿದ್ರು. ಸೊ ನಾವು ಒಂದು ಬೇರೆ ಕಾರ್ನಾಗ ಹೋಗಿದ್ದೀವಿ. ಅಡ್ವಾನ್ಸ್ ಬ್ರೈಡ್ ಜೊತೆನ ಅಡ್ವಾನ್ಸ್ ಹೋಗಿದ್ದೆ. ಸೊ ಇವರು ಬರುವಾಗ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಮಾಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತ ಬಂದಾರ, ಮಸ್ತಿ ಮಾಡ್ಕೊತ. ಅದನ್ನೂ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದಾಳ ಸಾಕ್ಷಿ. ಸೊ ಅದನ್ನು ಎಲ್ಲ ಶೇರ್ ಮಾಡತ್ತೇನೆ. ಮಧುರ ಮೌನ ಮಾತೆಗೆ ಸಭಾಷೆದು ರಸಕಾವ್ಯವಿದು ಎದೆ ಹಾಡಲು ಬೇಕೆ. ಸೊ ಗೈಸ್ ನಮ್ಮ ಕಡೆ ನೋಡ್ರಿ ಬರೋಣ ಪೈಲ ದೇವ್ರಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಇವರಿಗೂ ದೇವ್ರಿಗೆ ಅದು ಕರ್ಕೊಂಡು ಹೋಗ್ಯಾರ. ನಾವು ಹೋಗಿವಿ ಎಲ್ಲಿ ಅಂದ್ರೆ ಹುಕ್ಕೇರಿ ಒಳಗೆ ಒಂದು ಟೆಂಪಲ್ ಇತ್ತು, ಅಲ್ಲಿ ಹೋಗಿವಿ. ನೆಕ್ಸ್ಟ್ ಇಲ್ಲೆಲ್ಲ ಪೂಜೆ ಮಾಡಿದಾದ್ಮ್ಯಾಗ ಹಾಲಿಗೆ ಹೋಗೋದೈತಿ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಎದಕ್ಕೆ ಕಾರ್ ನಿಂದ್ರಸಾರಪ್ಪ ಅಂತ ಹೇಳಿದ್ರೆ ಎಲ್ಲ ಡ್ರೋನ್ಲಿ ಕ್ಯಾಪ್ಚರ್ ಮಾಡತ್ತಿದ್ರು. ಸೊ ಅದಕ್ಕೆ ಇಲ್ಲಿ ನಿಂದ್ರಸಾರ. ಇದೇ ನೋಡ್ರಿ ಯಾವ್ದು ಹಾಲ್ ಐತಂದ್ರೆ ರೌಡಿ ಫಾರ್ಮ್ ಹೌಸ್. ಹುಕ್ಕೇರಿಲೇ ನಿಯರ್ ಬೈ ಹುಕ್ಕೇರಿ ಐತಿ, ಅಲ್ಲಿಂದ ಸಮೀಪ ಆಗ್ತೈತಿ. ಸೊ ಇದೇ ಫಾರ್ಮ್ ಹೌಸ್ ಅಂದ್ರೆ ಹಾಲ್ ಗತ್ಲೆನೇ ಐತಿ. ಮಸ್ತ್ ಐತಿ ಫಾರ್ಮ್ ಹೌಸ್. ಅಲ್ಲೇ ಮದ್ವಿ ಇತ್ತು ದೀದಿದ. ಸೊ ಅದ ಹಾಲ್ ನೋಡ್ರಿ.
ಗೈಸ್ ಫೈನಲಿ ನೋಡ್ರಿ ಮ್ಯಾರೇಜ್ ವೈಬ್ ಈಗ ಅನ್ಸಾತ ಎಲ್ಲ ಢೋಲ್ ಗಿಲ್ ಬಾರ್ಸಾಕತ್ತಾರ ದೆನ್ ಈಗ ನೋಡ್ರಿ ಬ್ರೈಡ್ದ ಎಂಟ್ರಿ ಅದು ಆಯ್ತಲ್ಲ ಅದೆಲ್ಲ ಆದ್ಮೇಲೆ ಎಂಗೇಜ್ಮೆಂಟ್ ಲುಕ್ ನೋಡ್ರಿ ಇದು ಎಷ್ಟು ಮಸ್ತ್ ಆಗ್ಯಾಳ ಬ್ರೈಡ್ ಭಾಳ ಅಂದ್ರೆ ಭಾಳ ಮಸ್ತ್ ಪ್ರಿಟಿ ಕಾಣತ್ತಾಳ ರೆಡ್ ಲೆಹಂಗಾ ಒಳಗೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತಿದ್ಲು ಸೊ ಆಕಿದ್ದು ಫೋಟೋ ಶೂಟ್ಸ್ ಅದು ನಡೆಯತ್ತಾವ ಫೋಟೋ ಶೂಟ್ ನಡೀತಿದ್ದ ಆದ್ಮ್ಯಾಗ ಎಂಗೇಜ್ಮೆಂಟ್ ಐತಿ ಸೊ ಎಂಗೇಜ್ಮೆಂಟ್ ಅಟೆಂಡ್ ಆಗುವ ಏನೇನು ಆಗ್ತೈತಿ ಎಂಗೇಜ್ಮೆಂಟ್ನಾಗ ಅಂತ ಹೇಳಿ ಎಲ್ಲ ಶೇರ್ ಮಾಡ್ತೇನೆ. ಫೈನಲಿ ಎಂಗೇಜ್ಮೆಂಟ್ ಸ್ಟೇಜಿಗೆ ಬಂದೀವಿ ನೋಡ್ರಿ. ಈಗ ಎಂಗೇಜ್ಮೆಂಟ್ ಬ್ರೈಡ್ ಜೊತೆ ಫೋಟೋಸ್ ಅದು ತೊಗೊಳತ್ತಾರೆ ಎಂಗೇಜ್ಮೆಂಟ್ನಾಗ. ದೆನ್ ಏನೇನಾಗ್ತದೆ ರಿಂಗ್ ಎಕ್ಸ್ಚೇಂಜಿಂಗ್ ಆಗ್ತಾವ. ನಮ್ಮ ಜೀಜು ನೋಡ್ರಿ ಇವ್ರು ಯಾಬಿ ಜೀಜು. ದೆನ್ ಅದೆಲ್ಲ ಫೋಟೋಶೂಟ್ಸ್ ಅದು ನಡೆಯತ್ತಾವ. ರಿಂಗ್ ಎಕ್ಸ್ಚೇಂಜ್ ಆದ್ಮ್ಯಾಗ ಸಿಗುಮ ಅದು ಆದ್ಮ್ಯಾಗ ಏನೇನೆಲ್ಲ ಆಗ್ತದೆ ಬಾ ಅಂಥೇಳಿ ಶೇರ್ ಮಾಡ್ತೇನೆ. ನೋಡ್ರಿ ನಮ್ಮ ಗ್ಯಾಂಗ್ ಇದು ಎಲ್ಲರೂ ಹಾಯ್ ಮಾಡತ್ತಾರ. ಆಮ್ಯಾಗ ಪೂಜಾ ದೀದಿ ಆಮೇಲೆ ಜೀಜು ಎಲ್ಲರೂ ನೋಡ್ರಿ ಹಾಯ್ ಮಾಡತ್ತಾರ. ದೆನ್ ಫೋಟೋ ಶೂಟ್ಸ್ ಅದು ನಾವು ಮಾಡ್ಕೊಂಡು ಎಷ್ಟು ಸೆಲ್ಫೀಸ್ ಅದು ತೊಗೊಂಡಿವಿ. ಎಲ್ಲರೂ ಸೆಲ್ಫಿ ತೊಗೊಂಡಿದ್ದು ಆದ್ಮ್ಯಾಗ ಒಂದು ಸ್ವಲ್ಪ ಡಾನ್ಸ್ ಅದು ಮಾಡೋದೈತಿ. ಸೊ ಅವ್ರದ್ದು ಸ್ನ್ಯಾಕ್ಸ್ ಅದು ತಿನ್ನೋದೈತಿ. ತಿಂದಾದ್ಮ್ಯಾಗ ಸಿಗ್ತೇನೆ. ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ ಗೈಸ್ ಡ್ಯಾನ್ಸ್ ಇಲ್ಲಾಂದ್ರೆ ಆಗೋದೇ ಇಲ್ಲ ನೋಡಿರಿ. ಡ್ಯಾನ್ಸ್ ಮಾಡತ್ತೀವಿ ನಾವು ಫೈನಲಿ ಜೀಜು ಜೊತೆ ನಾವು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ದೀವಿ. ದೆನ್ ನಮ್ದು ಆಬ್ವಿಯಸ್ಲಿ ಜಿಂಗಾಟಲ್ಲಿ ಡ್ಯಾನ್ಸ್ ಇಲ್ಲಾಂದ್ರೆ ಆಗೋದೇ ಇಲ್ಲ. ಸೊ ಅದಕ್ಕೆ ಜಿಂಗಾಟು ನೋಡಿರಿ ಜಿಂಗಾಟು ಡ್ಯಾನ್ಸ್ ಮಾಡತ್ತೀವಿ. ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಯಾರ ಪೂಜಾ ದೀದಿ. ಸೊ ಹಾಗೆ ವೀಡಿಯೋಸ್ ಅದು ಮಾಡಿ ದೆನ್ ನಮ್ಮ ಸ್ಫೂರ್ತಿ ಅಂದ್ರೆ ಭಾಳ ಮಸ್ತ್ ಡ್ಯಾನ್ಸ್ ಮಾಡ್ಯಾರ ಸ್ಟೇಜ್ ಮ್ಯಾಗ. ಆಕಿನ ಡ್ಯಾನ್ಸ್ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಭಾಳ ಭಾಳ ಮಸ್ತ್ ಮಾಡಿದ್ಲಕ್ಕಿ ಡ್ಯಾನ್ಸ್ ಎಲ್ಲ ಇವೆಂಟ್ ಗತ್ಲೇ ಆಯ್ತದು ಒಂದು ನೈಟ್. ಭಾಳ ಮಸ್ತ್ ಆಗೈತಿ. ಸೊ ಅದನ್ನ ನೋಡ್ರಿ ನೀವು. ಡ್ಯಾನ್ಸಿಗೆ ಫಸ್ಟ್ ಮೇನ್ ಅಂದರೆ ನಮ್ಮ ಸ್ಫೂರ್ತಿನೇ ಡ್ಯಾನ್ಸ್ ಮಾಡಕ್ಕೆ. ಸೊ ಆಕಿ ನೋಡ್ರಿ ಭಾಳ ಮಸ್ತ್ ಡ್ಯಾನ್ಸ್ ಮಾಡ್ಯಾಳ. ಆಬ್ವಿಯಸ್ಲಿ ಡ್ಯಾನ್ಸ್ ಅಂದರೆ ಎಲ್ಲರಿಗೂ ಖುಷಿ. ಫಂಕ್ಷನ್ನಾಗ ಅಂದ್ರೆ ಡ್ಯಾನ್ಸ್ ಎಲ್ಲರದು ಏನೂ ಆಗೋದೇ ಇಲ್ಲ, ಫುಲ್ಫಿಲ್ಲೇ ಆಗಂಗಿಲ್ಲ ಫಂಕ್ಷನ್. ಸೊ ಅದಕ್ಕೆ ಡ್ಯಾನ್ಸ್ ಅದು ಎಲ್ಲ ಮಾಡಿ ಫೈನಲಿ ಎಲ್ಲ ಖತಮ್ ಮಾಡ್ತೇವೆ. ಈಗ ಡ್ಯಾನ್ಸ್ ಮಾಡಿದಾದ್ಮ್ಯಾಗ ನೆಕ್ಸ್ಟ್ ಹಲ್ದಿ ಫಂಕ್ಷನ್ ಅದು ಎಲ್ಲ ಐತಿ. ಸೊ ಅದಕ್ಕೂ ರೆಡಿ ಆಗೋದಿದೆ. ಅಪ್ಕಮಿಂಗ್ ವ್ಲಾಗ್ ಐತದು ಹಲ್ದಿದು. ಈಗ ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ತೇನೆ. ಸೊ ಅದನ್ನು ವಾಚ್ ಮಾಡಿರಿ ಗೈಸ್.
ಸೊ ಗೈಸ್ ನೋಡ್ರಿ ಈಗ ಸ್ನ್ಯಾಕ್ಸಿಗೆ ಏನೇನಿತ್ತಪ್ಪ ಅಂತಂದರೆ ವಡಾಪಾವ್ ಇತ್ತು, ದೆನ್ ಇದು ಕೊಲ್ಲಾಪುರಿ ಬಡಂಗ್ ಅದು ಇತ್ತು. ಸೊ ಚಹಾ ಫೇಮಸ್, ಚಹಾ ಬೇಕೇ ಬೇಕು ನಮ್ಮ UK ಸೈಡ್ ಮಂದಿಗರೆ ಎಲ್ಲರಿಗೂ ಕಂಪಲ್ಸರಿ. ಸೊ ಕಂಪಲ್ಸರಿ ಚಹಾನು ಇಟ್ಟಿದ್ರು. ಸೊ ಇದಾದ್ಮ್ಯಾಗ ಹಲ್ದಿ ಫಂಕ್ಷನ್ಗೆ ಅಟೆಂಡ್ ಆಗೋದೈತಿ. ಸೊ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು, ಹೋಪ್ಸೋ ನಿಮಗೆ ಚಲೋ ಆಗೈತಿ ಅಂತ ಅಂದ್ಕೊಂಡಿನಿ. ಚಲೋ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಾಗೆ ಶೇರ್ನು ಮಾಡಿರಿ. ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಹಾಗೆ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಕಮೆಂಟ್ ಮಾಡು, ಹೇಳ್ರಿ ಹೆಂಗಿತ್ತು ಲಾಗ್ ಅಂಥೇಳಿ. ಭಾಳ ಜಲ್ದಿನೇ ಸಿಗೋಮ ಹಲ್ದಿ ಲಾಗ್ ಜೊತೆ.